ಈಗ ಒಬ್ರು ಭವಿಷ್ಯ ನೋಡಿದ್ದಾರೆ, ಈ ಸತಿ ಲೇಡಿ ಗೆಲ್ತಾರೆ ಅಂತ. ಸರ್ ಭವಿಷ್ಯ ನೋಡಕ್ಕೆ ಏನ್ ಸರ್, ಭವಿಷ್ಯ ನಮ್ಮ ಭವಿಷ್ಯ ನಾವೇ ಕಲ್ಪಿಸಕ್ಕಾಗಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕಲ್ವರ, ಏನ್ ಮಾಡಕ್ಕಾಗಲ್ಲ. ಅಲ್ಲಿ ಅವ್ರು ಆಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನೇ ಅಂದ್ರೂ ಗಿಲ್ಲಿ ನಟ ಅವ್ರ ಮುಂದೆ ಇನ್ಯಾರು ಇಲ್ಲ ಸರ್. ಗಿಲ್ಲಿ ನಟನೇ ಗೆಲ್ತಾರೆ ಅಂತ ನಾನು ಭವಿಷ್ಯ ಹೇಳ್ತಿದ್ದೀನಿ. ನಾನು ಭವಿಷ್ಯ ಹೇಳ್ತಿದ್ದೀನಿ ಗಿಲ್ಲಿ ನಟ ಗೆಲ್ತಾರೆ ಅಂತ. ಈಗ ಹಳೆ ಸೀಸನ್ಗಳನ್ನ ನೋಡಿದಿರಾ? ಖಂಡಿತ ನೋಡಿದಿರಾ? ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಸರ್? ಡಿಫ್ರೆನ್ಸ್ ಗೇಮ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ, ಮತ್ತೆ ಇಲ್ಲಿ ನಡ್ಕೊಂತಾರ ರೀತಿನೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಏನಂದ್ರೆ ಎಲ್ಲಾ ರೀತಿಲೂ ಅಷ್ಟೇ ಜನಗಳು ಅವ್ರು ಅಟ್ರಾಕ್ಟ್ ಮಾಡ್ತಾ ಇರೋದು, ಎಲ್ಲಾರನ್ನೂ ಇಷ್ಟಪಡ್ತಾ ಇರೋದು, ಯಾರ್ಯಾರನ್ನ ಇಷ್ಟಪಡ್ತಾ ಇದಾರೆ, ಯಾರ್ಯಾರು ಕೋಪ ಇದ್ದಾರೆ, ನ್ಯಾಚುರಲ್ ಬಂದಿದೆ ಇಲ್ಲಿ. ಇಷ್ಟು ಸೀಸನ್ ನಡೆದಿದೆಯಲ್ಲ, ಇದಕ್ಕೆಲ್ಲದಕ್ಕಿಂತ ಇಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿದೆ, ಇದು ಡಿಫ್ರೆಂಟ್ ಇದೆ ಅಲ್ಲಿ. ಅಂದ್ರೆ ಇನ್ನೊಂದು, ಈ ಸೀಸನ್ ಅವ್ರಿಗೆ ಗೇಮೇ ಅರ್ಥ ಆಗ್ತಲ್ಲ ಅನ್ನೋ ಒಂದು ಮಾತು. ಎಲ್ಲರಿಗೂ ಈ ಸೀಸನ್ ಅವ್ರಿಗೆ ಗೇಮೇ ಅರ್ಥ ಆಗ್ತಲ್ಲ. ಎಲ್ಲರಿಗೂ ಇಲ್ಲ, ಒಂದ್ 4 ಜನಕ್ಕೆ ಮಾತ್ರ. ಹೆಸರುಗಳು ಗೊತ್ತಿಲ್ಲ ನನಗೆ, ದಯವಿಟ್ಟು ಬೇಜಾರಾಗಬೇಡಿ. ಒಂದ್ 4 ಜನಕ್ಕೆ ಮಾತ್ರ ಕಾಂಪಿಟೇಟಿವ್ ಗೊತ್ತಿಲ್ಲ ಅವ್ರಿಗೆ, ಗೇಮ್ಸ್ ಇದೆಲ್ಲ ಅರ್ಥ ಆಗ್ತಾ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಅಂತ. ಬಟ್ ಮಿಕ್ದವ್ರಿಗೆಲ್ಲ ಅರ್ಥ ಆಗ್ತಾ ಇದೆ. ಗಿಲ್ಲಿ ನಟ ಅವ್ರಿಗೆ, ಅಶ್ವಿನಿ ಮೇಡಮ್ಗೆ, ರಕ್ಷಿತಾಗೆ, ಇವ್ರಿಗೆಲ್ಲ ಅರ್ಥ ಆಗ್ತಾ ಇದೆ. ಅವ್ರು ಅದ್ರ ಪ್ರಕಾರ ಆಡ್ತಾ ಇದ್ದಾರೆ. ಕಾವ್ಯ ಅವರು ಬಿಡಿ ಸರ್, ಅವರು ಗ್ಯಾಮ್ಲಿಂಗ್ ಮಾಡ್ತಾ ಇದಾರೆ. ಅವರು ಗಿಲ್ಲಿ ನಟ ಅವ್ರು ನಿಕ್ಕೊಂಡು ಗ್ಯಾಮ್ಲಿಂಗ್ ಮಾಡ್ತಾ ಇದಾರೆ. ಅವ್ರ ಜೊತೆಲಿ ಇರೋರ್ಗು ತುಂಬಾ ಹೈಲೈಟ್ ಆಗಿದ್ರು. ಈಗ ಅವ್ರನ್ನೇನೋ ಬಿಟ್ರೆ ಅಂದ್ರೆ ಅವ್ರು ಗಿಲ್ಲಿ ನಟ ಇವರು ಇರೋದ್ರಿಂದ ಅವ್ರು ಇದಾರೆ ಇದು ಬಿಗ್ ಬಾಸ್ ಅಲ್ಲಿ. ಇಲ್ಲ ಅಂದ್ರೆ ಇಷ್ಟೊತ್ತಾಗಲೇ ನಾಮಿನೇಷನ್ ಆಗಿ ಬಂದಿರೋರು ಆಚೆಗೆ. ಇಲ್ಲ ಸರ್, ಅವ್ರಿಗೆ ಬೇಕಾಗಿರೋ ರೀತಿ ಅಂದ್ರೆ ಅವ್ರಿಗೆ ಬೇಕಾಗಿರೋ ತರ ಆಡ್ತಾ ಇದಾರೆ ಖಂಡಿತ. ಬಟ್ ಎಲ್ಲರಿಗೂ ಅನುಕೂಲ ಆಗೋ ತರ ಅವ್ರು ಆಡ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋ ಫೇವರ್ ಆಗಿ ಇಂಥವ್ರಿಗೆ ಹಿಂಗೆ ಫೇವರ್ ಆಗಿ ಆಡ್ತಾ ಇದಾರೆ ಬಿಟ್ರೆ ಟೀಮ್ಗೋಸ್ಕರ ಅವ್ರು ಆಡ್ತಾ ಇಲ್ಲ.